ಇದು IVC ರೋಡಲ್ಲಿ ಪ್ರಾಜೆಕ್ಟ್ ಫುಲ್ಲು ಒಂದೇ 3 BHK ಬರುತ್ತೆ ಗ್ರೌಂಡ್ ಲೆವೆಲಲ್ಲಿದು. ಇದು ಮೇನ್ ರೋಡ್, ಇದು ಮೇನ್ ರೋಡು ಈ ಥರ ನಿಮಗೆ ಫಿನಿಶಿಂಗ್. ಮ್ಯಾಂಚೆಸ್ಟರ್ ಟೌನ್ಶಿಪ್ಪು ಥಿಯರಿ ಥರ ಡಿಸೈನ್ ಮಾಡಿದ್ದಾರೆ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಾವಿಡೆಂಟ್ ಡೆನ್ಸ್ ಗೇಟ್. ಇದು ಟೋಟಲ್ ಇದು 15 acres ಪ್ರಾಜೆಕ್ಟ್. ಇದು ವಿಲಾಮೆಂಟ್ಸ್ ಯೂನಿಟ್ಸ್. ಈಗ ಏನು ನೋಡ್ತಾ ಇದ್ದೀರಾ ಜಾಗ, ಇದು ಒಂದು ಪ್ರಾಜೆಕ್ಟ್. ಇದು ಮೈನ್ ರೋಡ್. ಈಗ ಈ ರೋಡ್ ಏನು ನೋಡಿದ್ದೀರಾ, ಇದು ಟೋಟಲ್ IVC ರೋಡಲ್ಲಿ ಪ್ರಾಜೆಕ್ಟ್ ಬರುತ್ತೆ. ಈ ಪ್ರಾಜೆಕ್ಟ್ ಒಳಗಡೆ ಬಂದರೆ ಇದೆಲ್ಲ ಮೇನ್ ರೋಡ್. ಮೇನ್ ರೋಡು ಈ ಥರ ನಿಮಗೆ ಫಿನಿಶಿಂಗ್ ಬರುತ್ತೆ ಈ ಪ್ರಾಜೆಕ್ಟಲ್ಲಿ. ಹಾಗೆ ಇದು ಪ್ರಾಜೆಕ್ಟಲ್ಲಿ ಒಳಗಡೆ ಸರ್ಕಲ್. ಇನ್ ಗೇಟು, ಔಟ್ ಗೇಟು, ಎಂಟ್ರೆನ್ಸ್. ಸೊ ಎಂಟ್ರೆನ್ಸಲ್ಲೆಲ್ಲ ಸರ್ಕಲ್ ರೆಡಿ ಮಾಡಿದ್ದಾರೆ ಇಲ್ಲಿ ಒಳಗಡೆ. ಇದು ರೋಡೆಲ್ಲ ಏನು ನೋಡಿದ್ದೀರಾ, ಇದು ಮ್ಯಾಂಚೆಸ್ಟರ್ ಟೌನ್ಶಿಪ್ಪು ಥಿಯರಿ ಥರ ಡಿಸೈನ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್. ಸ್ಪೇಸ್ 1 ಬಂದು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಸ್ಪೇಸ್ 2ನಲ್ಲೂ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಸ್ಪೇಸ್ 3 ಬಂದು EOI ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಚೆಕ್ ಸ್ಟೇಜಲ್ಲಿದೆ. ಪ್ರಾವಿಡೆಂಟ್ ಡೆನ್ಸ್ ಗೇಟ್ 3 BHK ವಿಲಾಮೆಂಟು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಇದು ಗ್ರೌಂಡ್ ಫ್ಲೋರಲ್ಲೂ ಇದೆ, ಫಸ್ಟ್ ಫ್ಲೋರಲ್ಲೂ ಇದೆ. ಇದೆಲ್ಲ ಏನು ನೋಡಿದ್ದೀರಾ, ಇದೆಲ್ಲ ರೋಡೆಲ್ಲ ಇದೇ ಥರ ಕಾಣುತ್ತೆ. ಸೊ ಇದೇ ಫಿನಿಶಿಂಗ್ ಬರುತ್ತೆ ಎಲ್ಲ ಕಡೆನೂ. 3 BHK ವಿಲಾಮೆಂಟ್. ವಿಲಾಮೆಂಟು ಗ್ರೌಂಡ್ ಫ್ಲೋರ್ ಲೆವೆಲ್. ನಿಮಗೆ ನೋಡಿ, ಇದೆಲ್ಲ ಬಿಲ್ಡಿಂಗ್ ಎಲ್ಲ ಇದೇ ಥರ ಫಿನಿಶಿಂಗ್ ಬರುತ್ತೆ. ಇಲ್ಲೇನು ಆಚೆ ನೋಡಿದ್ದೀರಾ ಅದೆಲ್ಲ ಬಿಲ್ಡಿಂಗ್ ಫಿನಿಶಿಂಗ್ ಬರುತ್ತೆ. ಈ ಕಡೆ ಬಂದರೆ ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕಾರ್ ಪಾರ್ಕಿಂಗ್ ಏರಿಯಾ. ಕಾರ್ ಪಾರ್ಕಿಂಗಲ್ಲಿ 3 ಕಾರ್ ಪಾರ್ಕಿಂಗ್ ಇದೆ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು 3 BHK ವಿಲಾಮೆಂಟ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ 3 BHK ವಿಲಾಮೆಂಟ್ ಬರುತ್ತೆ. ಹಾಗೆ ಡೂಪ್ಲೆಕ್ಸು ಬರುತ್ತೆ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. 3 BHK ವಿಲಾಮೆಂಟ್ಸು ಇದು ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಇದು ಮೈನ್ ಡೋರ್. ಸೊ ಮೈನ್ ಡೋರೆಲ್ಲ ನೋಡ್ಬೋದು. ಲಾಕ್ ಸಿಸ್ಟಮ್. ಸೊ ಈ ಥರ ಲಾಕ್ ಸಿಸ್ಟಮ್ ಇದೆ. ಫಿನಿಶಿಂಗ್ ಈ ಥರನೇ ಕಾಣುತ್ತೆ, ಈ ಥರನೇ ಬರುತ್ತೆ ಡೋರು, ಮೈನ್ ಡೋರು. ಮೈನ್ ಡೋರಿಂದ ಒಳಗಡೆ ಬಂದರೆ ಇದು ಫೈರ್ ಏರಿಯಾ ಬರುತ್ತೆ. ಫೈರ್ ಏರಿಯಾ ಎಲ್ಲ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲ್ ಪಕ್ಕದಲ್ಲಿ ಕಿಚನ್ ಏರಿಯಾ ಇದೆ. ಕಿಚನ್ನು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಕಿಚನ್. ಹಾಗೆ ಈ ಕಡೆ ಬಂದರೆ ಯುಟಿಲಿಟಿ ಏರಿಯಾ ಇದೆ. ಯುಟಿಲಿಟಿ ನೋಡ್ಬೋದು. ಯುಟಿಲಿಟಿ ಲಾಕು ಕ್ಲೋಸ್ ಆಗಿದೆ. ಕಿಚನ್ ಆದಮೇಲೆ ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲ್ ಪಕ್ಕದಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಗಾರ್ಡನ್ ಏರಿಯಾ ಬರುತ್ತೆ. ಗಾರ್ಡನ್ ಏರಿಯಾದಲ್ಲಿ ಇದು ಬಾಲ್ಕನಿ. ಬಾಲ್ಕನಿ ಫುಲ್ಲು ಇಲ್ಲಿವರೆಗೂ ಬರುತ್ತೆ. ಸೊ ನೋಡ್ಬೋದು ಬಾಲ್ಕನಿ ಎಲ್ಲ ಫುಲ್ಲು ಇಲ್ಲಿವರೆಗೂ ಫುಲ್ಲು ಬಾಲ್ಕನಿ ಬರುತ್ತೆ. ಟೋಟಲ್ ಅಲ್ಲಿವರೆಗೂ ಬಾಲ್ಕನಿ ಇದೆ ಗ್ರೌಂಡ್ ಫ್ಲೋರ್ ಲೆವೆಲ್. ಇಲ್ಲೇನು ನೋಡಿದ್ದೀರಾ, 3 BHK ವಿಲಾಮೆಂಟು ಗಾರ್ಡನ್ ಏರಿಯಾ. ಇದೆಲ್ಲ ಗಾರ್ಡನ್ ಏರಿಯಾ ಫುಲ್ಲು ಒಂದೇ 3 BHK ಬರುತ್ತೆ ಗ್ರೌಂಡ್ ಲೆವೆಲಲ್ಲಿ. ಗಾರ್ಡನ್ ಏರಿಯಾ ಆದಮೇಲೆ ಈ ಕಡೆ ಬಾಲ್ಕನಿ ಇದೆ. ಬಾಲ್ಕನಿ, ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಪಕ್ಕದಲ್ಲಿ ನಿಮಗೆ ಈ ಕಡೆ ಬಂದರೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಕಾಮನ್ ವಾಶ್ರೂಮಲ್ಲಿ ಮಾರ್ಬಲ್ ಫ್ಲೋರ್ ಫಿನಿಶಿಂಗ್ ಇದೆ. ಗ್ಲಾಸ್ ಪಾರ್ಟೇಷನ್ ಇದೆ. ಹಾಗೆ ಈ ಕಡೆ ಒಂದು ರೂಮ್ ಬರುತ್ತೆ. ರೂಮಿಗೂ ಹಾಗೆ ಇದಕ್ಕೆ ಯಾವುದು ಅಟ್ಯಾಚ್ ಇಲ್ಲ. ಇದು ಕಾಮನ್ ವಾಶ್ರೂಮ್ ಇದೆ. ಇದಕ್ಕೆ ಅಟ್ಯಾಚ್ ಬರೋದಿಲ್ಲ.
ಗೆಸ್ಟ್ ರೂಮ್ ಆಗುತ್ತಿದ್ದು. ಗೆಸ್ಟ್ ರೂಮ್ ಆಗೇನೆ ಈ ಕಡೆ ವಿಂಡೋ ಇದೆ ಇಲ್ಲಿ. ಸೊ ವಿಂಡೋ ನೋಡ್ಬೋದು ಇಲ್ಲಿ. ಗೆಸ್ಟ್ ರೂಮಿಂದ ಆ ಕಡೆ ಬಂದರೆ ಈ ಕಡೆ ಇಲ್ಲಿ ಬಂದು ನಿಮಗೆ ಚಿಲ್ಡ್ರನ್ಸ್ ರೂಮ್ ಬರುತ್ತೆ. ಚಿಲ್ಡ್ರನ್ಸ್ ರೂಮಲ್ಲೂ ಇಲ್ಲಿ ವಾರ್ಡ್ರೋಬ್ ಸ್ಪೇಸ್ ನೋಡ್ಬೋದು. ಇಲ್ಲಿ ಸಪ್ರೇಟಾಗಿ ಸ್ಪೇಸ್ ಬರುತ್ತೆ ಇಲ್ಲಿ. ಸೊ ಇದೆಲ್ಲ ವಾರ್ಡ್ರೋಬ್ ಸ್ಪೇಸ್ ಇದು. ಸೊ ಇದೆಲ್ಲ ನೋಡ್ಬೋದು ಇದು. ಸೊ ಚಿಲ್ಡ್ರನ್ಸ್ ರೂಮ್ ಇದು. ಚಿಲ್ಡ್ರನ್ಸ್ ರೂಮಲ್ಲೂ ವಿಂಡೋ ಒಂದಿದೆ ಇಲ್ಲಿ. ಸೊ ವಿಂಡೋ ಎಲ್ಲ ನಿಮಗೆ ಈ ಥರ ಬೇ ವಿಂಡೋ ಥರ ಕಾಣುತ್ತೆ. ಸೊ ವಿಂಡೋಯಿಂದ ಗಾರ್ಡನ್ ಏರಿಯಾ. ಚಿಲ್ಡ್ರನ್ಸ್ ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ವಾಶ್ರೂಮಲ್ಲೂ ಹಾಗೆ ಮಾರ್ಬಲ್ ಫ್ಲೋರಿಂಗ್ ಇದೆ, ಗ್ಲಾಸ್ ಪಾರ್ಟೇಷನ್ ಇದೆ. ಇದು ಬಂದು ಮಾಸ್ಟರ್ ಬೆಡ್ರೂಮು ಪಕ್ಕದಲ್ಲಿ ನಿಮಗೆ ಸಪ್ರೇಟಾಗಿ ಈ ಥರ ಒಂದು ಸ್ಟಡಿ ಟೇಬಲ್ ಥರ ಸ್ಪೇಸ್ ಇದೆ. ಸ್ಟಡಿ ಟೇಬಲ್ ಇಲ್ಲ ಅಂದರೆ ನೀವು ವಾಕಿನ್ ವಾರ್ಡ್ರೋಬ್ ಮಾಡ್ಕೋಬೋದು. ಇಲ್ಲಿ ಸಪ್ರೇಟಾಗಿ ಒಳಗಡೆ ವಾಕಿನ್ ವಾರ್ಡ್ರೋಬ್ಗೆ ಜಾಗ ಇದೆ ಇಲ್ಲಿ. ಸೊ ಒಳಗಡೆ ಜಾಗ ಬರುತ್ತೆ. ಸೊ ಆಚೆನೂ ಜಾಗ ಇದೆ. ಇದು ನೋಡ್ಬೋದು ವಾರ್ಡ್ರೋಬ್ ಸ್ಪೇಸ್ ಯಾವ ಥರ ಕಾಣುತ್ತೆ ಅಂತ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಟೋಟಲ್ ಇದು ವಾಕಿನ್ ವಾರ್ಡ್ರೋಬ್ ಏರಿಯಾ ಇದೆ. ಆಫೀಸ್ ಸ್ಪೇಸ್ ಜಾಗ ಇದೆ, ಇಲ್ಲ ಸ್ಟಡಿ ರೂಮು ಆ ಥರ ಎಲ್ಲ ಮಾಡ್ಕೋಬೋದು. ಇದು ಮಾಸ್ಟರ್ ಬೆಡ್ರೂಮು ಸ್ಪೇಸ್ ಇದೆ ಇದು. ಸೊ ಸ್ಪೇಸ್ ಎಲ್ಲ ನೋಡ್ಬೋದು ನೀವು, ಎಷ್ಟು ವೈಡ್ ಆಗಿದೆ, ಎಷ್ಟು ಲೆಂತಿ ಆಗಿದೆ ಅಂತ. ಹಾಗೆ ಇಲ್ಲಿ ಬಂದು ವಿಂಡೋ ಬರುತ್ತೆ ಈ ಕಡೆ. ವಿಂಡೋದಲ್ಲಿ ಸೊ ನಿಮ್ಗಾಗಲೇ ಹೇಳಿದ್ದೀನಿ ಗಾರ್ಡನ್ ಏರಿಯಾ. ಇದೆಲ್ಲ ಬಂದು ಗಾರ್ಡನ್ ಏರಿಯಾನೇ. ಇದೆಲ್ಲ ಫುಲ್ಲು ಅಲ್ಲಿವರೆಗೂ ಗಾರ್ಡನ್ ಬರುತ್ತೆ. ಸೊ ಇದೆಲ್ಲ ಮಾಸ್ಟರ್ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ದೀರಾ, ಪಕ್ಕದಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ, ಮಾರ್ಬಲ್ ಫ್ಲೋರಿಂಗ್ ಫಿನಿಶಿಂಗ್ ಇದೆ, ವಾಶ್ ಬೇಷನ್ನು, ಹಾಗೆ ಬಾತ್ರೂಮ್ ಫಿನಿಶಿಂಗು, ಗ್ಲಾಸ್ ಪಾರ್ಟೇಷನ್ ಇದೆ. ತ್ರೀ BHK ಏನು ನೋಡಿದ್ದೀರಾ, ಇದು 3 BHK ವಿಲಾಮೆಂಟ್ ಇದು. ಇದು ಆಲ್ಮೋಸ್ಟ್ ಇದು 1900 ಸ್ಕ್ವೇರ್ ಫೀಟಿಂದ 2000 ಸ್ಕ್ವೇರ್ ಫೀಟ್ ಒಳಗಡೆ ಬರುತ್ತೆ. ಡಿಪೆಂಡ್ಸು, ಸ್ವಲ್ಪ ಆಚೆ ಈಚೆ ಸ್ಕ್ವೇರ್ ಫೀಟ್ ಬರುತ್ತೆ. ಒಂದು 100 ಇಲ್ಲ 150ಇಂದ ಸ್ವಲ್ಪ ಡಿಫ್ರೆನ್ಸ್ ವೇರಿಯೇಷನ್ ಬರುತ್ತೆ ವಿಲಾ ಸೈಜಸ್ಸು. ಮೇಲ್ಗಡೆ ಇದು ಫಸ್ಟು ಸೆಕೆಂಡ್ ಫ್ಲೋರು ಡೂಪ್ಲೆಕ್ಸ್ ಬರುತ್ತೆ. ಡೂಪ್ಲೆಕ್ಸ್ ವಿಲಾ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗ್ರೌಂಡ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗೋ ಜಾಗ ಇದು. ಗ್ರೌಂಡ್ ಫ್ಲೋರ್ ಲೆವೆಲಲ್ಲಿ ಒಂದು ಲಿಫ್ಟ್ ಬರುತ್ತೆ. ಲಿಫ್ಟು ಗ್ರೌಂಡು ಫಸ್ಟ್ ಫ್ಲೋರ್ಗೆ ಮಾತ್ರ ಇದು ಲಿಫ್ಟ್ ಬರೋದು. ಫಸ್ಟ್ ಫ್ಲೋರ್ಗೆ ಮಾತ್ರ ಲಿಫ್ಟ್ ಆಪ್ಷನ್ ಇರೋದು. ಫಸ್ಟ್ ಫ್ಲೋರಲ್ಲಿ 2 ವಿಲಾ ಬರುತ್ತೆ. ರೈಟ್ ಸೈಡ್ಗೆ ಒಂದು ವಿಲಾ ಬರುತ್ತೆ, ಲೆಫ್ಟ್ ಸೈಡ್ಗೆ ಒಂದು ವಿಲಾ ಬರುತ್ತೆ. ಫಸ್ಟ್ ಫ್ಲೋರು 3 BHK 2100 ಸ್ಕ್ವೇರ್ ಫೀಟ್ ಏರಿಯಾ ಬರುತ್ತೆ. ಡೂಪ್ಲೆಕ್ಸು ಯೂನಿಟ್ ಇದು. ಮೈನ್ ಎಂಟ್ರೆನ್ಸು 3 BHK ವಿಲಾ ಮೀನ್ಸು. ಸೊ ಇದು ಒಳಗಡೆ ಬಂದಾಗ ಇದು ಹಾಲ್ ಬರುತ್ತೆ ಇಲ್ಲಿ. ಹಾಲು, ಆಮೇಲೆ ಹಾಲ್ ಪಕ್ಕದಲ್ಲಿ ವಿಂಡೋಸ್ ಇದೆ ವೆಂಟಿಲೇಷನ್ಗೆ. ಇಲ್ಲೊಂದು ವಿಂಡೋ ಬರುತ್ತೆ, ಇಲ್ಲೊಂದು ವಿಂಡೋ ಬರುತ್ತೆ. ಸೊ ಇದೆಲ್ಲ ನೋಡ್ಬೋದು ನೀವು. ಆಚೆಗಡೆ ರೋಡ್ ಕಾಣುತ್ತೆ ಇಲ್ಲಿಂದ. ಹಾಲು ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲು ಸ್ಪೇಷಿಯಸ್ ಆಗಿದೆ. ಸಪ್ರೇಟಾಗಿ ಡೈನಿಂಗ್ ಹಾಲ್ ಕಾರ್ನರ್ ಲೆವೆಲ್ ಬರುತ್ತೆ. ಸೊ ಡೈನಿಂಗ್ ಹಾಲ್ ಪಕ್ಕದಲ್ಲಿ ನಿಮಗೆ ಇಲ್ಲಿ ಕಿಚನ್ ಏರಿಯಾ ಇದೆ. ಇಲ್ಲಿ ಕಿಚನ್ ಎಲ್ಲ ನೋಡ್ಬೋದು. ಕಿಚನ್ ಎಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲಿ ವಾಶ್ ಬೇಷನ್ ಇದೆ, ವಾಷಿಂಗ್ ಮಿಷಿನ್ನು, ಆಮೇಲೆ ಡಿಶ್ ವಾಷರ್ಗೆ ಇಡೋ ಜಾಗ ಇದೆ ಇಲ್ಲಿ. ಈ ಕಡೆ ಬಂದರೆ ಇಲ್ಲಿ ಫ್ರಿಜ್ಜಿಗೆ ಜಾಗ ಇದೆ ಸಪ್ರೇಟಾಗಿ. ಕ್ಲೋಸಿಂಗ್ ಲೆವೆಲ್ಲು ಸಪ್ರೇಟಾಗಿ ಜಾಗ ಇದೆ ಇದರಲ್ಲಿ ಕಿಚನ್ನಲ್ಲಿ.
ಕಿಚನ್ನು ಪಕ್ಕದಲ್ಲಿ ಒಂದು ವಾಶ್ರೂಮ್ ಇದೆ. ವಾಶ್ರೂಮು ಆ ಕಡೆ ಬಂದರೆ ಇಲ್ಲೊಂದು ಗೆಸ್ಟ್ ರೂಮ್ ಇದೆ. ಗೆಸ್ಟ್ ರೂಮ್ಗೆ ಯಾವುದೂ ಅಟ್ಯಾಚ್ ಇಲ್ಲ, ಇದೆಲ್ಲ ಬೆಡ್ರೂಮ್ ನೋಡ್ಬೋದು. ಈ ಕಡೆ ಇಲ್ಲಿ ವಿಂಡೋ ಬರುತ್ತೆ ಇಲ್ಲಿ ಫಸ್ಟ್ ಫ್ಲೋರ್ಗೆ. ಹಾಗೆ ಫಸ್ಟ್ ಫ್ಲೋರಲ್ಲೂ ಬಾಲ್ಕನಿ ಇದೆ. ಸೊ ಬಾಲ್ಕನಿ ಎಲ್ಲ ನೋಡ್ಬೋದು ಯಾವ ಥರ ಕಾಣುತ್ತೆ ಅಂತ. ಗ್ರೌಂಡ್ ಫ್ಲೋರಲ್ಲಿ ಲಿವಿಂಗ್ ಹಾಲ್ ಇದೆ, ಡೈನಿಂಗ್ ಇದೆ, ಕಿಚನ್ ಏರಿಯಾ ಇದೆ, ಒಂದು ವಾಶ್ರೂಮ್ ಇದೆ, ಒಂದು ರೂಮ್ ಇದೆ, ಹಾಗೆ ಒಂದು ಬಾಲ್ಕನಿ ಕೂಡ ಇದೆ. ಸೊ ಫಸ್ಟ್ ಫ್ಲೋರಿಂದ ಈಗ ಸೆಕೆಂಡ್ ಫ್ಲೋರ್ ಕಡೆ ಹೋಗ್ತಾ ಇದ್ದೀವಿ. ಇದು ಬಂದು ಸ್ಟೇರ್ ಕೇಸ್. ಇದು ಸೆಕೆಂಡ್ ಫ್ಲೋರಲ್ಲಿ ಒಂದು ಸ್ಟಡಿ ರೂಮ್ ಥರ ಒಂದು ಸಪ್ರೇಟಾಗಿ ಸ್ಪೇಸ್ ಇದೆ. ಸ್ಟಡಿ ರೂಮ್ ಮಾಡ್ಕೋಬೋದು ಇಲ್ಲಿ ಫಸ್ಟ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ 2 ರೂಮ್ ಬರುತ್ತೆ. 2 ರೂಮಲ್ಲಿ ಈ ಕಡೆ ಒಂದು ರೂಮ್ ಇದೆ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಕರಿಬೋದು. ಇಲ್ಲಿ ವಾರ್ಡ್ರೂಫ್ ಇದೆ, ಈ ಕಡೆ ಸಪ್ರೇಟಾಗಿ ವಾರ್ಡ್ರೂಫು ಸ್ಪೇಸ್ ಇದೆ. ಈ ರೂಮ್ಗೆ ಹಾಗೆ ವಿಂಡೋ ಇದೆ ಒಂದು. ಸೊ ವಿಂಡೋನು ಅಷ್ಟೇ ಫುಲ್ಲು ಹೈಟ್ ಇದೆ ವಿಂಡೋ. ಸೊ ಯಾವುದು ಕೆಳಗಡೆ ಲೋ ಇಲ್ಲ, ಹೈಟ್ ಇಲ್ಲ, ಫುಲ್ಲು ಲೆಂತಿ ವಿಂಡೋ ಇದೆ. ಚಿಲ್ಡ್ರನ್ಸ್ ರೂಮ್ಗೂ ಹಾಗೆ ಕೂಡ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ ಇದರಲ್ಲಿ. ಹಾಗೆ ಸಪ್ರೇಟಾಗಿ ಗ್ಲಾಸ್ ಪಾರ್ಟೇಷನ್ ಇದೆ. ಫಸ್ಟ್ ಫ್ಲೋರಲ್ಲಿ 3rd ಮಾಸ್ಟರ್ ಬೆಡ್ರೂಮ್ ಇದು. ಸೊ ಇದರಲ್ಲೂ ಹಾಗೆ ನೋಡ್ಬೋದು ಸ್ಪೇಸ್ ಎಲ್ಲ. ಸೊ ಇಲ್ಲೆಲ್ಲ ನಿಮಗೆ ವಾರ್ಡ್ರೂಫ್ ಸ್ಪೇಸ್ ಇದೆ ಇಲ್ಲಿ. ಸೊ ಇಲ್ಲಿ ಸ್ಪೇಸ್ ಇದೆ ವಾರ್ಡ್ರೂಫ್ಗೆ. ಇಲ್ಲಿ ಟಿ ವಿ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ. ಹಾಗೆ ಇಲ್ಲೂ ಕೂಡ ಹಾಗೆ ಒಂದು ವಿಂಡೋಗೆ ಸ್ಪೇಸ್ ಇದೆ. ಸೊ ವಿಂಡೋ ನೋಡ್ಬೋದು ನೀವು ವೆಂಟಿಲೇಷನ್ಗೆ. ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ ಇದರಲ್ಲೂ. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಬರುತ್ತೆ, ಒಂದು ಸ್ಮಾಲ್ ಸ್ಟಡಿ ರೂಮ್ ಬರುತ್ತೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿ ಟೆರೇಸ್ ಏರಿಯಾ. ಇದು ಬಾಲ್ಕನಿ ಏರಿಯಾ, ಟೆರೇಸ್ ಏರಿಯಾ, ಹಾಗೆ ನೀವು ಇಲ್ಲಿ ಗಾರ್ಡನ್ ಮಾಡ್ಕೋಬೋದು. ಸೊ ಸ್ಪೇಸ್ ಎಲ್ಲ ನಿಮಗೆ ದೊಡ್ಡದಾಗೆ ಇದೆ ಇಲ್ಲಿ ಸ್ಪೇಷಿಯಸ್ಸು. ಸೊ ಇಲ್ಲೂ ಹಾಗೆ ಉದ್ದ ಬರುತ್ತೆ ಒಳಗಡೆ. ಈಗ ಈ ವಿಲಾ ಏನು ನೋಡಿದ್ದೀರಾ ಇದು 3 BHK ವಿಲಾ ಮೆನ್ಸ್. ಇದು ಬಿಲ್ಟಪ್ ಏರಿಯಾ ಬಂದು 2100 ಸ್ಕ್ವೇರ್ ಫೀಟ್ ಏರಿಯಾ, 2150 ಸ್ಕ್ವೇರ್ ಫೀಟ್ ಏರಿಯಾ ಬರುತ್ತೆ. ಡಿಪೆಂಡ್ಸ್, ಸ್ವಲ್ಪ ಸೈಜಸ್ಸು ವೇರಿಯೇಷನ್ ಬರುತ್ತೆ ವಿಲಾಗೆ. ಸೊ ಆಲ್ಮೋಸ್ಟು ಡಿಸೈನ್ಸು, ಸ್ಟ್ರಕ್ಚರು, ಕ್ವಾಲಿಟಿ ಎಲ್ಲ ಸೇಮ್ ಒಂದೇ ಥರ ಇರುತ್ತೆ ನಿಮಗೆ ಈ ಪ್ರಾಜೆಕ್ಟಲ್ಲಿ. ಇದೇನು ನೋಡಿದ್ದೀರಾ ಇದು ಕ್ಲಬ್ ಹೌಸು ಲೆವೆಲ್. ಇದು ಕ್ಲಬ್ ಹೌಸು ಸ್ವಲ್ಪ ಅರ್ಧ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇನ್ನರ್ಧ ಕನ್ಸ್ಟ್ರಕ್ಷನ್ ಮಾಡಬೇಕು. ಈಗ ಜಸ್ಟ್ ಇದು ಹಾಫ್ ಕ್ಲಬ್ ಹೌಸ್ ಇದೆ. ಕ್ಲಬ್ ಹೌಸ್ ಥಿಯರಿ ಈ ಥರ ಬರುತ್ತೆ ಅಂತ. ಇದು ಕ್ಲಬ್ ಹೌಸ್ ಈಗ ಮಾರ್ಕೆಟಿಂಗ್ ಆಫೀಸ್ ಇದೆ ಇವಾಗ. ಪ್ರಾವಿಡೆಂಟ್ ಡೆನ್ಸ್ ಗೇಟ್ ಪ್ರಾಜೆಕ್ಟಿಂದ ಮಿಸ್ಟರ್ ವಿನಾಯಕ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ, ಸೇಲ್ಸ್ ಟೀಮಿಂದ. ಸರ್ ನಮಸ್ಕಾರ. ಸ್ವಲ್ಪ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಯಾವ ಸ್ಟೇಜಲ್ಲಿದೆ, ಎಷ್ಟು ಸೇಲ್ ಆಗಿದೆ, ಕಸ್ಟಮರ್ ಬಂದರೆ ಯಾಕೆ ಬುಕ್ ಮಾಡಬೇಕಿಲ್ಲಿ, ಸ್ವಲ್ಪ ಹೇಳಿ ಸರ್. ಸೊ ಬೇಸಿಕಲಿ ಪ್ರಾವಿಡೆಂಟ್ ಡೀನ್ಸ್ ಗೇಟ್ ಅನ್ನೋದು ದಿಸ್ ಇಸ್ ಅ ಮ್ಯಾಂಚೆಸ್ಟರ್ ಇನ್ಸ್ಪೈರ್ಡ್ ಟೌನ್ ಹೌಸ್ ಕಾನ್ಸೆಪ್ಟ್. ಇದು ನಿಮಗೆ ವಿಲ್ಲಾ ರೀತಿ ಲೈಫ್ ಸ್ಟೈಲ್ ಸಿಗುತ್ತೆ, ಬಟ್ ಇದು ವಿಲ್ಲಾ ಅಲ್ಲ. ಓಕೆನಾ, ಇಟ್ಸ್ ಕಂಪ್ಲೀಟ್ಲಿ ಇಸ್ 3 BHK ವಿತ್ 3 ಟಾಯ್ಲೆಟ್ಸ್ ಬರುತ್ತೆ. ಕಮ್ಯುನಿಟಿ 3 BHK ಕಮ್ಯುನಿಟಿ ಇದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಪೂರ್ತಿ ಗ್ರೌಂಡ್ ಫ್ಲೋರ್ ಏನಿದೆ ಇದು ಒಂದು 3 BHK ಮನೆ ಆಗುತ್ತೆ. ಸೊ ಗ್ರೌಂಡ್ ಫ್ಲೋರ್ ಮನೆಯವ್ರಿಗೆ ಮನೆ ಹಿಂಭಾಗ ಗಾರ್ಡನ್ ಸಿಗುತ್ತೆ. ಸೊ ಮೇಲೆ 2 ಡ್ಯೂಪ್ಲೆಕ್ಸ್ ಮನೆ ಬರುತ್ತೆ. ಸೊ ಡ್ಯೂಪ್ಲೆಕ್ಸ್ ಮನೆ ಅಂದರೆ ನಿಮಗೆ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ 2 ಸೇರಿ ಇದು ಒಂದು ಡ್ಯೂಪ್ಲೆಕ್ಸ್ ಮನೆ ಆಗುತ್ತೆ. ಸೊ ಈ ಡ್ಯೂಪ್ಲೆಕ್ಸ್ ಮನೆಯವ್ರಿಗೆ ನಿಮಗೆ ಟೆರೆಸ್ ಆಕ್ಸೆಸ್ ಸಿಗುತ್ತೆ. ಸೇಮ್ ನಿಮಗೆ ಲೆಫ್ಟಲ್ಲಿ ಕೂಡ ಅದೇ ರೀತಿ ಬರುತ್ತೆ. ಸೊ ಟೋಟಲ್ ಒಂದು ಬ್ಲಾಕಲ್ಲಿ ನಿಮಗೆ 3 ಮನೆ ಬರುತ್ತೆ. ಸೊ ಒಂದು ಗ್ರೌಂಡ್ ಫ್ಲೋರಲ್ಲಿ ಇರುತ್ತೆ. ಗ್ರೌಂಡ್ ಫ್ಲೋರ್ ಮನೆಯವ್ರಿಗೆ ಮನೆ ಹಿಂಭಾಗ ಗಾರ್ಡನ್ ಸಿಗುತ್ತೆ. ಫಸ್ಟ್ ಫ್ಲೋರಲ್ಲಿ ಡ್ಯೂಪ್ಲೆಕ್ಸ್ ಸಿಗುತ್ತೆ. ಸೊ ಅವ್ರಿಗೆ ಟೆರೆಸ್ ಆಕ್ಸೆಸ್ ಸಿಗುತ್ತೆ. ಸೊ ನಿಮ್ಗೆ ಇದರಲ್ಲಿ ಏನಂದರೆ ವಿಲ್ಲಾ ರೀತಿ ಲೈಫ್ ಸ್ಟೈಲ್ ಸಿಗುತ್ತೆ, ಬಟ್ ಇದು ವಿಲ್ಲಾ ಅಲ್ಲ. ಓಕೆ ಸರ್, ಇದು ನಮಗೆ
ಗ್ರೌಂಡ್ ಫ್ಲೋರ್ ಏನು ಫೇಸಿಂಗ್ ಬರುತ್ತೆ, ಫಸ್ಟ್ ಫ್ಲೋರ್ ಏನು ಫೇಸಿಂಗ್ ಬರುತ್ತೆ ಈ ಪ್ರಾಜೆಕ್ಟ್? ಸೊ ನಮ್ಮದು ಮೆಜಾರಿಟಿ ಫೇಸಿಂಗ್ ನಮ್ಮ ಹತ್ರ ಇರೋದು ನಾರ್ತ್ ಮತ್ತು ಈಸ್ಟ್ ಫೇಸಿಂಗ್ ಮಾತ್ರ ಬರೋದು. ಆ್ಯಂಡ್ ಆಸ್ ಪರ್ ದ ವಾಸ್ತು ಕಂಪ್ಲೇಂಟ್ ಇರೋದು ಕಂಪ್ಲೀಟ್ಲಿ. ಸೊ ಪ್ರಾಪರ್ ವಾಸ್ತು ಬರುತ್ತೆ, ನಾರ್ತ್ ಆರ್ ಈಸ್ಟ್ ಫೇಸಿಂಗ್ ಬರುತ್ತೆ. ಸೊ ಇವಾಗ ಇಲ್ಲಿ ನಾವು ನೋಡೋ ಹಾಗೆ ಇದು ಬಂದು ನಮ್ಮದು ಮಾಸ್ಟರ್ ಪ್ಲಾನ್. ಇದು ಟೋಟಲ್ ಜಾಗ ಏನಿದೆ ಇದು 15 ಎಕರೆ ಜಾಗ ಇದು. ಸೊ 15 ಎಕರೆ ಜಾಗನ ನಾವು 3 ಫೇಸಸಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ, ಓಕೆನಾ. ಸೊ ಸದ್ಯಕ್ಕೆ ರೈಟಲ್ಲಿ ಏನು ನೋಡ್ತಾ ಇದ್ದಾರೆ ಇದು ಪೂರ್ತಿ ಬಂದು ಫೇಸ್ 1. ಇದನ್ನು ನಾವು ಆಲ್ಮೋಸ್ಟ್ ಒಂದು 20 ತಿಂಗಳ ಮುಂಚೆ ಲಾಂಚ್ ಮಾಡಿದ್ವಿ. ಆಲ್ಮೋಸ್ಟ್ ಎಷ್ಟು ವಿಲ್ಲ ಬರುತ್ತೆ ಸರ್? ಸೊ ಫೇಸ್ 1ಅಲ್ಲಿ ನಮ್ಮದು 147 ಮನೆ ಇತ್ತು. ಆಲ್ಮೋಸ್ಟ್ ಅದರಲ್ಲಿ 95% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಸೊ ಜಸ್ಟ್ 3 ಮಂತ್ಸ್ ಬ್ಯಾಕ್ ಅಂದರೆ ಜುಲೈ ಮಂತಲ್ಲಿ ನಾವು ಫೇಸ್ 2 ಕೂಡ ಲಾಂಚ್. ಫೇಸ್ 2 ಬಂದು ನಾವು ಜುಲೈ ಮಂತಲ್ಲಿ ಲಾಂಚ್ ಮಾಡಿದ್ವಿ. ಇದು ಕೂಡ ಆಲ್ಮೋಸ್ಟ್ ನಮ್ಮದು ಮೆಜಾರಿಟಿ ಇವಾಗ ಆಲ್ಮೋಸ್ಟ್ 90% ಸೋಲ್ಡ್ ಔಟ್ ಆಗಿದೆ. ಬಟ್ ಒಂದೇನಂದರೆ ಇವಾಗ ನಾವು ಫೇಸ್ 3ನ ಲಾಂಚ್ ಮಾಡ್ತಾ ಇದೀವಿ ಈ ಮಂತ್ ಎಂಡಲ್ಲಿ. ಈ ಪರ್ಟಿಕ್ಯುಲರ್ ರೋ ಏನು ಕಾಣಿಸ್ತಾ ಇದೆ ಇದು ಫೇಸ್ 3. ಇದನ್ನು ನಾವು ನವೆಂಬರ್ 1st ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಫೇಸ್ 1, ಫೇಸ್ 2, ಫೇಸ್ 3 ಮೂರು ಸೇರಿ ನಮಗೆ 15 ಎಕರೆ ಜಾಗದಲ್ಲಿ ಬರೀ 288 ಮನೆ ಬರ್ತಾ ಇದೆ. ಸೊ ಓವರಾಲ್ ನಮ್ಮ ಹತ್ರ 65% ಓಪನ್ ಸ್ಪೇಸ್ ಬರುತ್ತೆ. ಸೊ ಇದು ಒಂದು ಕ್ಲಬ್ ಹೌಸ್ ಬರುತ್ತೆ, 12,000 ಸ್ಕ್ವೇರ್ ಫೀಟ್ ಕ್ಲಬ್ ಹೌಸ್ ಇದೆ. ಸೊ ಕ್ಲಬ್ ಹೌಸಲ್ಲಿ ನಮಗೆ ಆಲ್ಮೋಸ್ಟ್ 25 ಅಮ್ಯುನಿಟೀಸ್ ಬರ್ತಾ ಇದೆ. ಅಂದರೆ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್, ಸ್ಕ್ವಾಶ್ ಕೋರ್ಟ್, ಮಲ್ಟಿಪರ್ಪಸ್ ಹಾಲ್, ಜಿಮ್ನಾಸಿಯಂ. ಸೊ ಕ್ಲಬ್ ಹೌಸ್ ಪಕ್ಕದಲ್ಲಿ 3 ಡಿಫ್ರೆಂಟ್ ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ 1 ಎಕರ್ ಪಾರ್ಕ್ ಬರುತ್ತೆ, ಮಿನಿ ಸಾಕರ್ ಫೀಲ್ಡ್, ಮಲ್ಟಿಪರ್ಪಸ್ ಕೋರ್ಟ್, ಕಿಡ್ಸ್ ಪ್ಲೇ ಏರಿಯಾ. ಅಪ್ರಾಕ್ಸಿಮೇಟ್ಲಿ 25 ಅಮ್ಯುನಿಟೀಸ್ ಬರ್ತದೆ ಪೂರ್ತಿ ಪ್ರಾಜೆಕ್ಟಲ್ಲಿ. ಏನು ಕೋಟ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ಇದು ಪರ್ ಸ್ಕ್ವೇರ್ ಫೀಟ್ ಅನ್ನೋದಕ್ಕಿಂತ ನಮ್ಮದು ಓವರಾಲ್ ಪ್ರೈಸಿಂಗ್ ಬಾಕ್ಸ್ ಪ್ರೈಸ್ ಬರುತ್ತೆ. ಸೊ ಆಲ್ ಇನ್ಕ್ಲೂಸಿವ್ ಪ್ರೈಸಿಂಗ್ ಅಂದರೆ ಈ GST ಮತ್ತು ಅಡ್ವಾನ್ಸ್ ಮೇಂಟೆನೆನ್ಸ್ ಎಲ್ಲ ಸೇರಿ ನಿಮಗೆ ಆಲ್ ಇನ್ಕ್ಲೂಸಿವ್ ಪ್ರೈಸಿಂಗ್ 2,35,00,000 ಹಿಡಿದು 2.65 ವೇರಿ ಆಗುತ್ತೆ. ಯಾಕಂದರೆ ನಮಗೆ ವಿ ಆರ್ ಸರ್ಟನ್ಲಿ ನಾಟ್ ಶೋರ್ ಅಲ್ಲ ನೀವು ಗ್ರೌಂಡ್ ಫ್ಲೋರ್ ತೊಗೋತೀರಾ ಅಥವಾ ಡ್ಯೂಪ್ಲೆಕ್ಸ್ ತೊಗೋತೀರಾ ಅಂತ. ಸೊ ಹಾಗಾಗಿ ನಮ್ಮ ಹತ್ರ ಮಲ್ಟಿಪಲ್ ಲೇಔಟ್ಸ್ ಕೂಡ ಇದೆ. ನಿಮಗೆ ವಾಸ್ತು ರಿಕ್ವೈರ್ಮೆಂಟ್ ನಿಮಗೆ ಯಾವುದು ಮ್ಯಾಚ್ ಆಗುತ್ತೋ ಅದ್ರ ಪ್ರಕಾರ ಕಸ್ಟಮರ್ಸು ಚೂಸ್ ಮಾಡ್ಬೋದು. ಕಸ್ಟಮರು ಬರ್ತಾರೆ, ನಿಮ್ಮ ಪ್ರಾಜೆಕ್ಟ್ ಏನಕ್ಕೆ ಬುಕ್ ಮಾಡಬೇಕಿಲ್ಲಿ? ಸರ್ ಗುಡ್ ಕ್ವಶನ್ ಆ್ಯಕ್ಚುಲಿ. ಸೊ ಬೇಸಿಕಲಿ ನಾನು ಎಲ್ಲ ಕಸ್ಟಮರ್ಗೆ ಏನು ಹೇಳ್ತೀನಿ ಅಂತಂದರೆ ಇದು ಬೇಸಿಕಲಿ ನಿಮಗೆ ವಿಲ್ಲಾ ರೀತಿ ಲೈಫ್ ಸ್ಟೈಲ್ ಸಿಗುತ್ತೆ. ಸೊ ಇದುವರೆಗೂ ನೀವು ವಿಲ್ಲಾ ಕೇಳಿರ್ತೀರಾ, ಅಪಾರ್ಟ್ಮೆಂಟ್ ಕೇಳಿರ್ತೀರಾ, ವಿಲ್ಲಮೆಂಟ್ ಬಂದು ಹೊಸ ಕಾನ್ಸೆಪ್ಟು. ಸೊ ಇದರಲ್ಲಿ ಏನಂದರೆ ನಿಮಗೆ ವಿಲ್ಲಾ ರೀತಿಯ ಲೈಫ್ ಸ್ಟೈಲ್ ಸಿಗುತ್ತೆ ಅಟ್ ಅ ಕಾಸ್ಟ್ ಆಫ್ ಅನ್ ಅಪಾರ್ಟ್ಮೆಂಟ್. ಸೊ ಯು ಡೋಂಟ್ ಹ್ಯಾವ್ ಟು ಡೆಂಟ್ ಯುವರ್ ಪಾಕೆಟ್ಸ್ ಟು ಮಚ್. ನಿಮಗೆ ಅಪಾರ್ಟ್ಮೆಂಟ್ ಕಾಸ್ಟಲ್ಲಿ ನಿಮಗೆ ವಿಲ್ಲಾ ರೀತಿ ಲೈಫ್ ಸ್ಟೈಲ್ ಸಿಗುತ್ತೆ. ಸೊ ಹಾಗಾಗಿ ಇಟ್ಸ್ ಡೆಫಿನೆಟ್ಲಿ ಅ ಗುಡ್ ಚಾಯ್ಸ್ ಟು ಬೈ. ಫ್ಲೋರಿಂಗ್ ಎಲ್ಲ ಏನು ಫ್ಲೋರಿಂಗ್ ಇದು ಮಾಡಿದ್ದೀರಾ? ಬಾತ್ರೂಮ್ ಫಿನಿಶಿಂಗ್ ಎಲ್ಲ ಏನು ಮಾಡಿದ್ದೀರಾ ಇದರಲ್ಲಿ? ಸರ್ ನಮ್ಮದು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಗ್ಲೋಬಲ್ ಬ್ರ್ಯಾಂಡ್ಸ್ ಯೂಸ್ ಮಾಡೋದು. ವೆಟ್ರಿಫೈಡ್ ಫ್ಲೋರಿಂಗ್ಸು ಮತ್ತು ವಾಶ್ರೂಮ್ ಫಿಕ್ಚರ್ಸ್ ಎಲ್ಲ ಕಂಪ್ಲೀಟ್ಲಿ ಗ್ರೋಹೆ ಅಥವಾ ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಯೂಸ್ ಮಾಡ್ತಾ ಇರೋದು. ಇನ್ ಟರ್ಮ್ಸ್ ಆಫ್ ಬ್ರ್ಯಾಂಡ್ಸ್ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಗ್ಲೋಬಲ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾ ಇರೋದು ನಾವು. ಸರ್ ಲೊಕೇಶನ್ ವೈಸ್ ಆದರೆ ಲೊಕೇಶನ್ ಈ ಪ್ರಾಜೆಕ್ಟ್ಗೆ ಏನು ಅಡ್ವಾಂಟೇಜ್ ಇದೆ? ಅಪ್ಕಮಿಂಗ್ ಆಫೀಸ್ ಸ್ಪೇಸ್ ಆಗಲಿ ಏನು ಅಡ್ವಾಂಟೇಜ್ ಇದೆ ಈ ಪ್ರಾಜೆಕ್ಟ್ಗೆ? ನಾವು ಕಸ್ಟಮರ್ ಬುಕ್ ಮಾಡ್ತಾರೆ ಅಂದರೆ ಫ್ಯೂಚರಲ್ಲಿ. ಸರ್ ಬೇಸಿಕಲಿ ಇದು ಇವಾಗ ನಾವು IVC ರೋಡಲ್ಲಿ ಇದ್ದೀವಿ. IVC ರೋಡಲ್ಲಿ ಏನಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಹೈ ರೈಸ್ ಅಪಾರ್ಟ್ಮೆಂಟ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ ನಿಮಗೆ. ಇಲ್ಲಿ ಪೂರ್ತಿ ಏನಿದ್ರು ಬರೀ ಲೋ ರೈಸ್ ಹೌಸಸ್, ಲಕ್ಸುರಿ ವಿಲ್ಲಾಸ್ ಮತ್ತು ಪ್ಲಾಟೆಡ್ ಡೆವಲಪ್ಮೆಂಟ್ಸ್ ಮಾತ್ರ ಇರೋದು. ಸೊ ಹಾಗಾಗಿ ನೀವು 5 to 10 years ಡೌನ್ ದ ಲೈನ್ ನೋಡೋದಾದರೆ ನಿಮಗೆ ಪಾಪ್ಯುಲೇಷನ್ ಕಂಜೆಷನ್ ಇರಲ್ಲ ಈ ಕಡೆ. ಸೊ ಇಟ್ ಇಸ್ ಗೋನ್ ಬಿ ಆಲ್ವೇಸ್ ಲೈಕ್ ಅ ಪ್ರೀಮಿಯಂ ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿ ಥರ ಇರುತ್ತೆ. ಸೊ ಹಾಗಾಗಿ ಇಟ್ ಇಸ್ ವೆರಿ ಕನ್ವೀನಿಯಂಟ್ ಆ್ಯಂಡ್ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಇವಾಗ IVC ಕಡೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇವಾಗ ಅಪ್ಕಮಿಂಗ್ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಇಟ್ಸ್ ಜಸ್ಟ್ 10 to 12 minutes ಅವೇ ಇರುತ್ತೆ. ಆ್ಯಂಡ್ ಪ್ರೆಸ್ಟೀಜ್ ಫೋರಮ್ ಮಾಲ್ ಕೂಡ ಬರ್ತಾ ಇದೆ ವಿಚ್ ಇಸ್ ಜಸ್ಟ್ 10 to 12 minutes ವಿಚ್ ಇಸ್ ಅಪ್ಕಮಿಂಗ್ ಫೋರಮ್ ಮೆಟ್ರೋ ಸ್ಟೇಷನ್. ಸೊ ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ನಿಯರ್ ಬೈಲ್ ಸಿಗ್ತಾ ಇದೆ. ಸೊ ದಿಸ್ ಇಸ್ ಅ ಮಚ್ ಡಿಮ್ಯಾಂಡೆಡ್ ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿ ಆಗಿದೆ. ಸರ್ ಈ ಪ್ರಾಜೆಕ್ಟಿಂದ ಯಾವ ಸ್ಕೂಲ್ ನಿಯರ್ ಬೈ ಇದೆ ಈ ಪ್ರಾಜೆಕ್ಟ್ಗೆ? ಸರ್ ಈ ಲೊಕೇಶನಿಂದ ನಿಯರ್ ಬೈ ಅಂದರೆ ನಮ್ಮ ಹತ್ರ ಆಲ್ಮೋಸ್ಟ್ 4 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಸ್ಟೋನಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅದಾದಮೇಲೆ ರ್ಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, NPS ಇದೆ, ವಿದ್ಯಾಶಿಲ್ಪ ಅಕಾಡೆಮಿ ಇದೆ, ಆಮೇಲೆ ಅಮಿಟಿ ಯೂನಿವರ್ಸಿಟಿ ಮತ್ತು ಗೀತಮ್ ಯೂನಿವರ್ಸಿಟಿ. ಆಲ್ಮೋಸ್ಟ್ 2 ಟಾಪ್ ಯೂನಿವರ್ಸಿಟೀಸ್ ಮತ್ತು ಆಲ್ಮೋಸ್ಟ್ 4 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ನಿಯರ್ ಬೈ ಇದೆ. ಓಕೆ ಸರ್, ಈಗ ಸ್ಪೇಸ್ 3 ಬಂದು ಯಾವ ಸ್ಟೇಜಲ್ಲಿದೆ ಇವಾಗ? ಸರ್ ಫೇಸ್ 3 ಇವಾಗ EOI ಸ್ಟೇಜಲ್ಲಿದೆ. ಆ್ಯಸ್ ನಾನು ಆಗಲೇ ಹೇಳಿದಾಗೆ ಅಕ್ಟೋಬರ್ ಮುಗೀತು, ನವಂಬರ್ 1st ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಎನಿ ಇಂಟ್ರೆಸ್ಟೆಡ್ ಕಸ್ಟಮರ್ ದೇ ಕ್ಯಾನ್ ಸಬ್ಮಿಟ್ EOI ಆ್ಯಂಡ್ ದೆನ್ ದೇ ಕ್ಯಾನ್ ಪ್ರೊಸೀಡ್ ವಿತ್ ದ ಬುಕ್ಕಿಂಗ್ಸ್. ಸೊ EY ಸ್ಟೇಜು ಯಾವ ಥರ ಕಸ್ಟಮರ್ ಬುಕ್ ಮಾಡಬೇಕು? ಏನು ಪ್ರೊಸೀಜರ್ ಇದೆ ಇವಾಗ ನಿಮ್ಮಲ್ಲಿ? ಏನು ಮಾಡಬೇಕು ಕಸ್ಟಮರ್ಸ್ ಬಂದರೆ? ಸರ್ ಕಸ್ಟಮರ್ ಬಂದರೆ ಏನಿಲ್ಲ. ಸೊ ಕಸ್ಟಮರ್ ಬಂದಾಗ ಅವ್ರಿಗೆ ಯಾವ್ದು ಯೂನಿಟ್ ಇಷ್ಟ ಆಗುತ್ತೋ, ಒಂದು ಅವ್ರಿಗೆ ಗ್ರೌಂಡ್ ಫ್ಲೋರ್ ಇಷ್ಟ ಆಗುತ್ತಾ ಅಥವಾ ಡ್ಯೂಪ್ಲೆಕ್ಸ್ ಇಷ್ಟ ಆಗುತ್ತಾ ಅಂತ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೊ ದೇ ಕ್ಯಾನ್ ಪೇ 5 lakh rupees ಆ್ಯಂಡ್ ಬ್ಲಾಕ್ ದ ಯೂನಿಟ್. ಸೊ ನಾವು ಲಾಂಚ್ ಮಾಡಿದಾಗ ದೇ ಕ್ಯಾನ್ ಮೇಕ್ ದ ರಿಮೈನಿಂಗ್ 9% ಪೇಮೆಂಟ್ ಆ್ಯಂಡ್ ದೇ ಕ್ಯಾನ್ ಕಂಪ್ಲೀಟ್ ದ ಬುಕಿಂಗ್ ಫಾರ್ಮ್ಯಾಲಿಟೀಸ್. 5 lakhs ಕೊಟ್ಟು ಕಸ್ಟಮರ್ ಬುಕ್ ಮಾಡ್ತಾರೆ. ಅದಾದಮೇಲೆ ಯಾವ ಥರ ಸ್ಟೇಜು, ಆಮೇಲೆ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡ್ತೀರಾ, ಹಾಗೆ ನೀವು ಯಾವ ಥರ ಪ್ಲ್ಯಾನು ಪೇಮೆಂಟ್ ಮಾಡಬೇಕು ಕಸ್ಟಮರ್ಸು?
ಸೊ ಬೇಸಿಕಲಿ ಇದು ಬಂದು ಕನ್ಸ್ಟ್ರಕ್ಷನ್ ಲಿಂಕ್ ಪೇಮೆಂಟ್ ಪ್ಲಾನ್ ಆಗಿರುತ್ತೆ. ಸೊ ಏನಾಗುತ್ತೆ, ಕಸ್ಟಮರು 10% ಅಥವಾ 20% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ದ ಬ್ಯಾಂಕ್ ಲೋನ್ ಎಷ್ಟು ತೊಗೋತಾರೆ ಅದ್ರ ಪ್ರಕಾರ ವೇರಿ ಆಗುತ್ತೆ ಓನ್ ಕಾಂಟ್ರಿಬ್ಯೂಷನ್. ಸೊ ಇನ್ ಕೇಸ್ ಯಾರಾದ್ರೂ ಕಸ್ಟಮರ್ ಇಲ್ಲ ನಾನು ಬ್ಯಾಂಕ್ ಲೋನ್ ತೊಗೊಳ್ಳಲ್ಲ, ನಾನೇ ಖುದ್ದಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಲಿಂಕ್ ಪೇಮೆಂಟ್ ಪ್ಲಾನ್ ಅಂತ ಬರುತ್ತೆ, ಅದಕ್ಕೆ ಲಿಂಕ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಮುಗಿತಾ ನಿಮಗೆ 10% ಪೇಮೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಕ್ಸ್ಕವೇಷನ್ ವರ್ಕ್ ಮುಗಿದ್ಮೇಲೆ 10% ಬರುತ್ತೆ, ಫಸ್ಟ್ ಫ್ಲೋರ್ ಫೌಂಡೇಶನ್ ಆದಮೇಲೆ 10%, ಫಸ್ಟ್ ಫ್ಲೋರ್ ಸ್ಲ್ಯಾಬ್ ಆದಮೇಲೆ 10%, ಲೈಕ್ ವೈಸ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸ್ಪೇಸ್ 1 ಯಾವಾಗ ಕಂಪ್ಲೀಟ್ ಆಗುತ್ತೆ, ಸ್ಪೇಸ್ 2 ಯಾವಾಗ, ಸ್ಪೇಸ್ 3 ಯಾವಾಗ? ಸೊ ಬೇಸಿಕಲಿ ಫೇಸ್ 1 ನಾವು ನೆಕ್ಸ್ಟ್ ಇಯರ್ ನವಂಬರ್ ಅಂದರೆ 2026 ನವಂಬರ್ಗೆ ಹ್ಯಾಂಡ್ ಓವರ್ ಕೊಡ್ತಾ ಇದ್ದೀವಿ. ಅದಾದಮೇಲೆ ಫೇಸ್ 2 ಮತ್ತು ಫೇಸ್ 3 ಮಾರ್ಚ್ 2028ಗೆ ಹ್ಯಾಂಡ್ ಓವರ್ ಕೊಡ್ತಾ ಇದ್ದೀವಿ. ಓಕೆ, ಸೊ ಸ್ಪೇಸ್ 3 ಎಲ್ಲ ಸೇಮ್ ಟೈಮ್? ಹೌದು ಫೇಸ್ 2 ಮತ್ತು ಫೇಸ್ 3 ಡೆಲಿವರಿ ಟೈಮ್ ಲೈನ್ ಸೇಮ್ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್.